ಹಲೋ ನಮಸ್ಕಾರ ಎಲ್ರಿಗೂ. ಕರ್ನಾಟಕದ ಪ್ರತಿಯೊಬ್ಬರಿಗೂ ನಮಸ್ಕಾರ. ವಿಶ್ವದ ಅತಿ ದೊಡ್ಡ ಪಾಕ ವಿಧಾನ ಯಾವುದಾದ್ರೂ ಇದ್ರೆ ಅದು ನಮ್ಮ ಅಮೂಲ್ ಅವ್ರದ್ದು. ಸೊ ಅಮೂಲ್ ಅವ್ರದ್ದು ಪನ್ನೀರ್ ಡಿಲೈಟ್ ಕರಿನ ನಾನು ಇವತ್ತು ಮಾಡಕ್ಕೆ ಹೊಟ್ಟಿದ್ದೀನಿ. ಅದಕ್ಕೆ ಕ್ವಿಕ್ ಆಗಿ ಏನೇನು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಬೇಕು ಅಂತ ನಾನು ತೋರಿಸ್ಕೊಂಬರ್ತೀನಿ ಬನ್ನಿ. ಚಾಪ್ಡ್ ಆನಿಯನ್ ಬೇಕು, ಗ್ರೀನ್ ಚಿಲ್ಲಿ ಎರಡು ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ, ಲಿಟಲ್ ಕೊರಿಯಾಂಡರ್ ಲೀಫ್ ಅದು ಲಾಸ್ಟಲ್ಲಿ ಹಾಕೋಕ್ಕೆ, ಒಂದೂವರೆ ಟೊಮ್ಯಾಟೊನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಸಿಕ್ ನಮ್ಮ ಮಸಾಲೆಗಳು ಚಿಲ್ಲಿ ಪೌಡರ್, ಟರ್ಮರಿಕ್, ಗರಂ ಮಸಾಲ, ಜೀರಿಗೆ ಬೇಕು. ಆಮೇಲೆ ಇದು ನಾವು ಜಸ್ಟ್ ಫ್ರೈ ಮಾಡಿ ಗ್ರೈಂಡ್ ಮಾಡೋಕ್ಕೆ ಅದು ಹೇಳ್ತೀನಿ ನಾನು. ಕ್ಯಾಶು ಮತ್ತು ಬಾದಾಮ್ ತೊಗೊಂಡಿದ್ದೀನಿ ನಾನು. ಸೊ ಅದಾದಮೇಲೆ ನಮ್ಮ ಮೇನ್ ಪ್ರಾಡಕ್ಟ್ಸ್ ಬಂದುಬಿಟ್ಟು ಈ ಒಂದು ಕರಿಗೆ ಅಮೂಲ್ ಅವರ ಫ್ರೆಶ್ ಕ್ರೀಮ್ ಆ್ಯಂಡ್ ಅಮೂಲ್ದು ಪನೀರ್, ಅಮೂಲ್ ಅವ್ರದ್ದು ಬಟರ್ ಆ್ಯಂಡ್ ಅಮೂಲ್ ಅವ್ರದ್ದು ಗೀ. ಅಮೂಲ್ ಅವ್ರದ್ದು ಬಟರ್ ಅಥವಾ ಗೀ ಎರಡರಲ್ಲಿ ಯಾವುದಾದ್ರೂ ಒಂದು ಯೂಸ್ ಮಾಡ್ಬೋದು. ಬಟ್ ನಾನು 2 ಸಲ ಅದನ್ನ ಫ್ರೈ ಮಾಡ್ಕೋಬೇಕು. ಅದಕ್ಕೋಸ್ಕರ ಅಮೂಲ್ದು ಒಂದ್ಸಲ ಬಟರ್ ಯೂಸ್ ಮಾಡ್ತೇನೆ, ಇನ್ನೊಂದು ಸಲ ಗೀ ಯೂಸ್ ಮಾಡ್ತೇನೆ. ಅದನ್ನು ಜಿಂಜರ್ ಗಾರ್ಲಿಕ್ ಕೂಡ ಬೇಕು ನಮಗೆ, ಹೇಳ್ತೀನಿ ನಾನು ಅದು ಹಿಂಗೆ ಅಂತ ಅಂದ್ಬಿಟ್ಟು. ಸೊ ಫಸ್ಟ್ ಪನೀರ್ನ ಫ್ರೈ ಮಾಡ್ಕೊಂಬಿಡೋಣ, ಬಟರಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಸೊ 1 ಕ್ಯೂಬ್ ಬಟರ್ ಹಾಕಿದ್ದೀನಿ. ಸೊ ಕ್ವಿಕ್ ಆಗಿ ರಿಚ್ ಆಗಿ ಬ್ರೇಕ್ಫಾಸ್ಟ್ಗೆ ನಮ್ಮಲ್ಲಿ ಆಕ್ಚುಲಿ ಇವತ್ತು ಚಪಾತಿ ಜೊತೆ ಪನೀರ್ ಡಿಲೈಟ್ ಕರಿ ಮಾಡ್ತಾ ಇದ್ದೀನಿ. ಸೊ ಕ್ವಿಕ್ ಆಗಿ ಏನಾದರೂ ನಮಗೆ ಬೇಗ ಮಾಡ್ಕೋಬೇಕು ಅಂತ ಹೇಳಿದ್ರೆ ದಿಸ್ ಇಸ್ ದಿ ಆಪ್ಷನ್ ಫಾರ್ ಅಸ್. ಸೊ ಬೇಗ ಪನೀರ್ನ ಒಂದು 4 ಮೆಂಬರ್ಸಿಗೆ ಬೇಕು ಅಂದರೆ ಅರೌಂಡ್ 250 ಗ್ರಾಮ್ಸ್ ಪನೀರ್ನ ತಗೊಳ್ಳಿ. ದಿಸ್ ಇಸ್ ಓನ್ಲಿ ಫಾರ್ 3 ಪೀಪಲ್. ನಾನು ಒಂದು ಸ್ವಲ್ಪ ಕಡಿಮೆ ತಗೊಳ್ತಾ ಇದ್ದೀನಿ. ಪನೀರ್ ನಾವು ಒಂಚೂರು ಬ್ರೌನ್ ಬರೋ ತನಕ ಹುರ್ಕೊಂಡಿಟ್ಕೊಳ್ಳ. ಜಾಸ್ತಿ ಸ್ಟೇರ್ ಪನೀರ್ನ ಮಾಡೋಕ್ಕೆ ಹೋಗ್ಬೇಡಿ, 2 ನಿಮಿಷ ಅದರಲ್ಲಿ. ಸೊ ಅದಾಗಿದ ತಕ್ಷಣ ನಾವು ಕ್ಯಾಶ್ಯೂ ನಟ್ಸು ಮತ್ತು ಬಾದಾಮಿನ ಹುರ್ಕೊಂಡ್ಬಿಡೋಣ. ಒಂಚೂರು ಗ್ರೈಂಡ್ ಮಾಡ್ಕೊಂಡಿರ್ತೀನಿ ನಾನು. ಸೊ ಮೀಡಿಯಮ್ ಕಲರ್ ಬ್ರೌನಿಷ್ ಆಗೋ ತನಕ ನಾನು ಲೋ ಫ್ಲೇಮಲ್ಲಿದ್ದರೆ ಲಿಟಲ್ ಬ್ರೌನಿಷ್ ಆಗೋ ತನಕ ಪನ್ನೀರ್ ಹುರಿದು ಪನ್ನೀರನ್ನು ಸಪ್ರೇಟಾಗಿ ಇಟ್ಕೊಂಡು ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಅಷ್ಟು ನಾನು ಏನು ಮಾಡ್ತೀನಿ ಅಂದರೆ ಲಾಸ್ಟಲ್ಲಿ ಕರಿಗೆ ಗಾರ್ನಿಷ್ ಮಾಡೋಕ್ಕೆ ಒಂದು ಸ್ವಲ್ಪ ಇದು ಬೇಕು, ಕ್ಯಾಶ್ಯೂ ನಟ್ಸ್ ಮತ್ತು ಬಾದಾಮನ್ನ ಹುರಿದಿಟ್ಕೊಳ್ಳೋಣ. ಸೊ ಅದಕ್ಕೆ ಕೂಡ ಬಟರೇ ಯೂಸ್ ಮಾಡ್ತೀನಿ ನಾನು.
ಜಸ್ಟ್ ಲೈಟ್ ಬ್ರೌನ್ ಆದರೆ ಸಾಕು. ಓನ್ಲಿ ಫಾರ್ ದ ಲಾಸ್ಟ್ ಟಾಪ್ ಆಫ್ ಗಾರ್ನಿಶಿಂಗ್ ಇದು. ಇನ್ಫ್ಯಾಕ್ಟ್ ಇದು ಗ್ರೈಂಡ್ ಮಾಡ್ಕೊಳ್ಳೋಕ್ಕೂ ಹಾಕೋಬೋದು. ಬಾದಾಮ್ ಬೇಕಂದ್ರೆ ನಾನು ನೋಡೋಣ 2 ಬಾದಾಮ್ ಹಾಕೋಣ. ಇಲ್ಲದೆ ಇರೋದು ಖಾಲಿ ಕ್ಯಾಶ್ಯೂಸ್ ಮತ್ತು ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೋಬೋದು. ಆ್ಯಕ್ಚುಲಿ ಥರ ಹಿರಿಬಾರ್ದು, ಸಾಕು. ಮೀಡಿಯಮ್ ಬ್ರೌನಿಶ್ ಆಗಿದೆ. ಸೊ ಇದನ್ನು ತೆಗೆದು ಬೇರೆ ಪಾತ್ರಕ್ಕೆ ಸರ್ವ್ ಮಾಡಿಕೊಂಡು ಇಲ್ಲ ಇದರಲ್ಲಿ ಇಲ್ಲಿ ತುಪ್ಪ ಯೂಸ್ ಮಾಡೋರು ಯೂಸ್ ಮಾಡ್ಬೋದು. ನಾನು ಬಟರ್ನ ಯೂಸ್ ಮಾಡ್ತೀನಿ. ಬಿಕಾಸ್ ನನ್ನಲ್ಲಿ ಬಟರ್ ಸ್ಕೋಪ್ ಜಾಸ್ತಿ ಇದೆ. ಇದ್ರ ಜೊತೆ ಬೇಕಿದ್ರೆ ಒಂಚೂರು ತುಪ್ಪ ಯೂಸ್ ಮಾಡೋಣ. ಸೊ ಅಮೂಲ್ ಅವರ ತುಪ್ಪ. ಸೊ ಅರೌಂಡ್ 1 ಸ್ಪೂನ್, 1 ಸ್ಮಾಲ್ ಕ್ಯೂಬ್ ಬಟರ್ ಹಾಕಿದ್ದೀನಿ. 2 ಸ್ಪೂನ್ ತುಪ್ಪ. ಸೊ ಕ್ವಿಕ್ಕಾಗಿ ಜೀರಿಗೆ ಹಾಕೊಂಡ್ಬಿಡ್ತೇನೆ ಇದಕ್ಕೆ. ಓಕೆ, 1 ಬೇಬಿ ಸ್ಪೂನ್, 2 ಬೇಬಿ ಸ್ಪೂನ್ ಕ್ಯೂಕಮ್ಸ್ ಅದು ಹಾಕಿ ಆದಮೇಲೆ ನಾವು ಅದಕ್ಕೆ ಇನ್ಫ್ಯಾಕ್ಟ್ ಕ್ಯಾಶ್ಯೂಸ್ ಹಾಕ್ಕೊಂಡ್ಬಿಡ್ತೀನಿ. ಕ್ಯಾಶ್ಯೂಸ್ ಇಲ್ಲೊಂದು ಸ್ವಲ್ಪ ಕ್ಯಾಶ್ಯೂಸ್ ಉಳಿದಿದೆ, ಅದನ್ನು ಹಾಕ್ಕೊಂಡ್ಬಿಡ್ತೀನಿ. ಕ್ಯಾಶ್ಯೂಸ್ ಒಂಚೂರು ಬ್ರೌನ್ ಆಗಿ ಓಕೆ. ಅದಕ್ಕೆ ಇವಾಗ ಗ್ರೀನ್ ಚಿಲ್ಲಿ ಹಾಕೊತೀನಿ. ಆನಿಯನ್ ಐ ಥಿಂಕ್ ಇಷ್ಟೊಂದು ಆನಿಯನ್ ಬೇಡ. ಸೊ ಒಂದು ಸ್ವಲ್ಪ ಹಾಗೆ ಇಟ್ಟಿರ್ತೇನೆ ನಾನು, ಜಾಸ್ತಿ ಹೋಗ್ಬೋದು. ಆಮೇಲೆ ಕರಿಗೆ ಒಂಚೂರು ಆನಿಯನ್ ಬೇಕಾಗುತ್ತೆ. ಸೊ ಒಂದು 25 to 30 ನನಗೆ 20-25 ನಿಮಿಷ ನೀವು ಚೆನ್ನಾಗಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದರೆ ಬ್ಯೂಟಿಫುಲ್ ಟೇಸ್ಟಿ ಕರಿ ಆಗುತ್ತೆ. ಸೊ ನಾನು 1.5 ಟೊಮ್ಯಾಟೊನ ಚಾಪ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ತೀನಿ.
ಯಾರ್ಯಾರು ಲೈವ್ ನೋಡ್ತಾ ಇದ್ದಾರಾ ನನ್ನ ಕುಕಿಂಗ್ನ ಥ್ಯಾಂಕ್ ಯು ಸೋ ಮಚ್. ಇನ್ ಕೇಸ್ ಲೈವ್ ಯಾರು ಆಗಲಿಲ್ಲ, ಲೈವ್ ಬರೋಕ್ಕಾಗಲಿಲ್ಲ, ಪ್ಲೀಸ್ ನೀವು ಟೈಮ್ ಇದ್ದಾಗ ಇದು ಆಲ್ರೆಡಿ ಇರುತ್ತೆ, ಇದು ಲೈವ್ ಅಮೌಂಟ್ ಪೇಜಲ್ಲಿ. ಸೊ ಇದನ್ನು ದಯವಿಟ್ಟು ನೋಡಿ. ಸೊ ಆನಿಯನ್, ಟೊಮ್ಯಾಟೊ, ಗ್ರೀನ್ ಚಿಲ್ಲಿ, ಕ್ಯಾಶ್ಯೂಸ್ ಮಿಕ್ಸ್ ಮಾಡಿದ್ದೀನಿ. ಆಮೇಲೆ ಜೀರಿಗೆ ಕೂಡ ಹಾಕಿದ್ದೇನೆ. ಇದಕ್ಕೊಂಚೂರು ಸಾಲ್ಟ್ ಹಾಕೊಂಡ್ಬರೋಣ. ಇದು ಬೇಬಿ ಸ್ಪೂನಲ್ಲಿ ಹಾಕಿದ್ದೀನಿ. ಒಂದೇ ನಿಮಿಷ ಆದರೆ ಸಾಕು. ಇದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಇದನ್ನು ನಾನು ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಸೊ ನಾನೊಂಚೂರು 1 ಸ್ಪೂನ್ ಆಫ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಇದಕ್ಕೇನು ಮಾಡೋಣ ಅಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಚೆನ್ನಾಗಿ ಸ್ಟೇರ್ ಆಗಬೇಕದು. ಆ ಸ್ಮೆಲ್ ಹೋಗೋ ತನಕ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸಿಮ್ಮಲ್ಲಿದ್ದೀನಿ. ಇದಕ್ಕೆ ಕ್ವಿಕ್ ಆಗಿ ನಮ್ಗೆ ಬೇಸಿಕ್ ಮಸಾಲೆಸ್ಗಳನ್ನ ಹಾಕೊಂಡ್ಬಿಡೋಣ. ರೆಡ್ ಚಿಲ್ಲಿ ಪೌಡರ್ 1 ಸ್ಪೂನ್ ಹಾಕ್ತೀನಿ, 1.5 ಹಾಕಿ.
ಅದು 3 ಮೆಂಬರ್ಸ್ಗಾದರೆ ಒಂದು 4 ಆದರೆ ಹಾಕಿ ಒಂದು 2 ಸ್ಪೂನು, ಅಂದರೆ ಚಿಕ್ಕದಲ್ಲಿ 2 ಸ್ಪೂನ್ ಪ್ಲಸ್ ಗರಂ ಮಸಾಲ, ಇದರಲ್ಲಿ 1 ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕಿದ್ದೇನೆ. ಆಮೇಲೆ ಟರ್ಮರಿಕ್ 1/4 ಸ್ಪೂನ್ ಅಷ್ಟು. ಸೊ ಇದಕ್ಕೆ ನಾನು ಯೂಸ್ ಮಾಡ್ತೀನಿ ಗ್ರೈಂಡ್ ಮಾಡ್ಕೊಂಡಿರುವ ಮಸಾಲೆನ. ನಾವು ಕ್ಯಾಶ್ಯೂ ನಟ್ಸು, ಟೊಮ್ಯಾಟೊ, ಆನಿಯನ್ ಎಲ್ಲ ಹಾಕಿ ಗ್ರೈಂಡ್ ಮಾಡ್ಕೊಂಡೋಣ. ಸೊ ಆ ಮಸಾಲೆನ ಮಿಕ್ಸ್ ಮಾಡಿ ಅಷ್ಟೇ, ನಾನು 2 ಮಿನಿಟ್ಸಲ್ಲಿ ಆಗಿಬಿಟ್ಟಿದೆ. ಆಲ್ರೆಡಿ ಸ್ಮೆಲ್ ಬರ್ತಾ ಇದೆ, ಫ್ರಾಗ್ರೆನ್ಸ್ ಇಸ್ ಕಮಿಂಗ್. ಸೊ ಇದನ್ನು ಲೋ ಫ್ಲೇಮಲ್ಲಿ 2 ನಿಮಿಷ ಚೆನ್ನಾಗಿ ಅದು ಆಯಿಲ್ ಈ ಕಡೆ ಬರೋ ತನಕ, ಎಣ್ಣೆ ಬಿಟ್ಕೊಳ್ಳೋ ತನಕ ಒಂಚೂರು ಸಿಮ್ಮಲ್ಲಿ ಇದಾಗಲಿ. ಸ್ವಲ್ಪ ಮಸಾಲೆ ಮುಂದೆ ಇತ್ತು, ಸೊ ಅದಕ್ಕೆ ಹಾಕ್ತೀನಿ. ಸೊ ಮೀಡಿಯಮ್ ಫ್ಲೇಮಿಗೆ ತಗೊಂಡು ಚೆನ್ನಾಗಿ ಕುದಿಸಿ ಒಂದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ. ಸೊ ನಿಮಿಷ ಮುಚ್ಚಿಟ್ಬಿಡ್ತೀನಿ, ಹಾಕ್ತಾ ಇದ್ದಾರೆ. ಇದಕ್ಕೆ ಮಸಾಲೆ ಜೊತೆ 1 ಸ್ಪೂನ್ ಅಮೂಲ್ ಕ್ರೀಮ್ ಹಾಕಿ, ಒಂದು ನಿಮಿಷ ಮುಚ್ಚಿಟ್ಬಿಡೋಣ. ಇದಾಗಿದ ತಕ್ಷಣ ಪನ್ನೀರ್ ಹಾಕು. ಆಲ್ಮೋಸ್ಟ್ ಕುದಿ ಬಂದಿದೆ. ಸ್ಟವ್ ಆಫ್ ಮಾಡಿಕೊಂಡೆ ನಾನು. ಇದಕ್ಕೆ ಪನ್ನೀರ್ನ ಬ್ರೌನ್ ಆಗಿ ಹುರಿದಿಟ್ಕೊಂಡಿರೋ ಅಮೂಲ್ ಅವರ ಪನ್ನೀರ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ವಾವ್, ಎರಡು ನಿಮಿಷ ಹಾಗೆ ಸಿಮ್ಮಲ್ಲಿ ಇಟ್ಬಿಟ್ಟೆ. ಇವತ್ತಿನ ಕರಿ ಆಗೋಯ್ತು. ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು, ಹಾಗೆ ನಾವು ಹುರಿದಿಟ್ಕೊಂಡಿರುವಂತಹ ಕ್ಯಾಶ್ಯೂಸ್ ಮತ್ತು ಬಾದಾಮನ್ನ ಜಸ್ಟ್ ಸ್ಪ್ರಿಂಕಲ್ ಮಾಡಿ, ಆಮೇಲೆ ಇನ್ನೂ ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಆಗಬೇಕು ಅಂದರೆ ಅಮೂಲ್ ಅವರ ಕ್ರೀಮನ್ನು ಮೇಲ್ಗಡೆ ಡೆಕೋರೇಟ್ ಮಾಡಿದರೆ ಆಗೋಯ್ತು. ಸೊ ನಮ್ಮನೇಲಿ ಇವತ್ತು ಚಪಾತಿ ವಿತ್ ಪನ್ನೀರ್ ಡಿಲೈಟ್ ಕರಿ. ಸೊ ನಾನು ಇವತ್ತು ಹೋಗ್ತಾ ಇರೋದು ಒನ್ ಆಫ್ ದ ಬಿಗ್ಗೆಸ್ಟ್ ಶೋ ಹೋಸ್ಟ್ ಮಾಡಕ್ಕೆ ಹೋಗ್ತಿದ್ದೀನಿ. ಆಲ್ರೆಡಿ ನನಗೆ ಟೈಮ್ ಆಗಿದೆ. ಸೊ ಅಮೂಲ್ ಪ್ರಾಡಕ್ಟ್ ಇಸ್ ನಮ್ಮ ತುಂಬ ಟ್ರೆಡಿಷನಲ್ ಡೇಸಿಂದ ಇರುವಂತಹ ಪ್ರಾಡಕ್ಟ್. ಎಲ್ಲ ಪ್ರಾಡಕ್ಟು ಅದ್ಭುತವಾಗಿದೆ. ಓಕೆ, 1.5 ನಿಮಿಷ ಹಾಕಿದ್ದೀನಿ. ಐ ಥಿಂಕ್ ವಿ ಆರ್ ಗುಡ್ ಟು ಗೋ. ವಿ ಆರ್ ಆಲ್ಮೋಸ್ಟ್ ಡನ್. ಓಕೆ, ಆಯಿಲ್ ಎಲ್ಲ ಸೈಡಿಗೆ ಬಂದಿದೆ. ಜಾಸ್ತಿ ಆಯಿಲ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಆ್ಯಸ್ ನಾನು ಘೀ ಮತ್ತು ಇದು ಮಾಡಿರೋದ್ರಿಂದ. ಓಕೆ,
ಸೊ ಸ್ಟವ್ ಆಫ್ ಮಾಡ್ತೀನಿ, ನಾನು ಮಾಡ್ತೀನಿ ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆಯಿಂದ ಸ್ಪ್ರಿಂಕಲ್ ಮಾಡ್ತೀನಿ. ಅದಲ್ಲದೆ ಬಾದಾಮ್ ಮತ್ತು ಕ್ಯಾಶ್ಯೂ ನಟ್ಸ್ನ ಸುಮ್ಮನೆ ಅದ್ರ ಮೇಲ್ಗಡೆ ಹಾಕಿರ್ತೀನಿ. ಅದು ಕರಿ ಜೊತೆ ತುಂಬ ಚೆನ್ನಾಗಿ ಬರುತ್ತೆ. ಬಾದಾಮೇನು ಹಾಕಬೇಕು ಅಂತ ರಿಕ್ವೈರ್ಮೆಂಟ್ ಇಲ್ಲ, ಬಟ್ ನಾನು ಹಾಕಿದೆ ಅಷ್ಟೇ. ಸೊ ಅಮೂಲ್ ಅವರ ಕ್ರೀಮನ್ನು ಲೈಟಾಗಿ ಡೆಕೋರೇಷನ್ಗೆ, ಪ್ಲಸ್ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ, ಎಸ್ಪೆಷಲಿ ಮಕ್ಕಳಿಗೆ. ಒಂದು 2 ಸ್ಪೂನ್ ಆಗುವಷ್ಟು ಯೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ನಮ್ಮದು ಪನ್ನೀರ್ ಡಿಲೈಟ್ ಕರಿ ರೆಡಿ ಆಗಿದೆ. ಚಪಾತಿ ಜೊತೆ ಇದನ್ನು ತಿನ್ಬೋದು. ಥ್ಯಾಂಕ್ ಯು ಸೋ ಮಚ್. ಲೈವ್ ಯಾರ್ಯಾರು ಬಂದಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಲೈವ್ ಯಾರ್ಯಾರು ನೋಡಿಲ್ಲ, ನೀವು ಯಾವಾಗ ಫ್ರೀ ಇರ್ತೀರಾ ಇದನ್ನು ನೋಡಿ. ಅಮೂಲ್ ಪೇಜಲ್ಲಿ ಇರುತ್ತೆ. ಸೊ ಅಮೂಲ್, ನಾನು ಹೇಳಿದಂಗೆ ಯಾವತ್ತೂ ನಾನು ಹೇಳ್ತಾ ಇದ್ದೀನಿ, ಅಮೂಲ್ ನನ್ನ ಫೇವ್ರೇಟ್ ಪ್ರಾಡಕ್ಟ್ಸ್, ಕೆಲವೊಂದು ಸ್ಪೆಸಿಫಿಕ್ ಆಗಿ ಕೆಲವೊಂದು ಪ್ರಾಡಕ್ಟ್. ಸೊ ಅಮೂಲ್ ಪ್ರಾಡಕ್ಟ್ಗಳು ಸಾಕಷ್ಟು ಸಿಗ್ತಾ ಇದೆ. ಈ ನಡುವೆ ಅಂತೂ ಜಾಸ್ತಿ ಸಿಗ್ತಾ ಇದೆ, ಎಲ್ಲ ಕಡೆ ಕೂಡ ಸಿಗ್ತಾ ಇದೆ. ಸೊ ಸಾಕಷ್ಟು ಇದನ್ನ ಬಳಕೆ ಮಾಡಿ. ಆ್ಯಂಡ್ ಸ್ಪೆಷಲಿ ಅಮೂಲ್ ಈ ಥರ ಒಂದು ಆಪರ್ಚುನಿಟೀಸ್ನ ಕರ್ನಾಟಕದ ಬೇರೆ ಬೇರೆ ಮಹಿಳೆಯರಿಗೆ ಕೊಟ್ಟಿರೋದಕ್ಕೋಸ್ಕರ ಥ್ಯಾಂಕ್ ಯು. ಬಿಕಾಸ್ ಅವರ ಟ್ಯಾಲೆಂಟ್ಸ್ ಆ್ಯಂಡ್ ಅವರಿಗೊಂದು ಆಪರ್ಚುನಿಟಿ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್. ನಾನು ಸಿಗ್ತೀನಿ ನಿಮಗೆ ಕಾರ್ಯಕ್ರಮದಲ್ಲಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಅಮೂಲ್.